ಹೋಮ್ ಮಿನಿಸ್ಟರ್ ತವರೂರಲ್ಲಿ ಕಾರ್ಮಿಕನ ಸಾವಿಗೆ ಆಕ್ರೋಶಗಳು ವಿಸ್ಫೋಟಗೊಂಡಿದೆ. ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಬಲಿಯಾದ ಗುರುಸಿದ್ದಯ್ಯ. ನಮ್ಮ ಗೃಹ ಸಚಿವರ ತವರೂರಲ್ಲಿ ಕಾರ್ಮಿಕನೊಬ್ಬ ಸಾವನ್ನಪ್ಪಿದ ಅನುಮಾನಾಸ್ಪದ. ಅದಕ್ಕೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಗುತ್ತಿಗೆದಾರನ ಕಾಂಟ್ರಾಕ್ಟರ್ ನಿರ್ಲಕ್ಷ್ಯಕ್ಕೆ ಬಲಿಯಾದ ಕಾರ್ಮಿಕ. ಅಂತ್ಯಕ್ರಿಯೆ ನಡೆಸದೆ ಮೃತದೇಹದ ಮುಂದೆ ಕುಟುಂಬದ ಪ್ರತಿಭಟನೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಅಗಸರಹಳ್ಳಿಯಲ್ಲಿ ಘಟನೆ ನಡೆದಿದೆ. ಜಲಜೀವನ್ ಮಿಷನ್ ಕಾಮಗಾರಿಯಲ್ಲಿ ವಿದ್ಯುತ್ ಶಾಕ್ ತಗುಲಿತ್ತು. ಕೆಇಬಿ ಅನುಮತಿ ಇಲ್ಲದೆ ಕೆಲಸ ಮಾಡಿಸಿದ್ದ ಆರೋಪ ಆತನ ಮೇಲಿತ್ತು. ವಿದ್ಯುತ್ ಶಾಕ್ ತಗುಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಸಾವನ್ನಪ್ಪಿತ್ತು. ಹೆಂಡತಿ ಲಕ್ಷ್ಮದೇವಮ್ಮ ಮಕ್ಕಳು ನ್ಯಾಯಕ್ಕಾಗಿ ಪ್ರತಿಭಟನೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಗುತ್ತಿಗೆದಾರನ ವಿರುದ್ಧ ಕಠಿಣ ಕ್ರಮಕ್ಕೆ ಗ್ರಾಮಸ್ಥರ ಆಗ್ರಹಗಳು ಕೂಡ ವ್ಯಕ್ತವಾಗಿದೆ. ನ್ಯಾಯ ಸಿಗುವವರೆಗೂ ಅಂತ್ಯಕ್ರಿಯೆ ಇಲ್ಲವೆಂದ ಕುಟುಂಬ. ನ್ಯಾಯ ಬೇಕು ಅಂತ ಹೇಳಿ ಕುಟುಂಬ. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೃಹ ಸಚಿವರ ತವರೂರಲ್ಲೇ ಈ ತರಹದೊಂದು ಕೃತ್ಯ ನಡೆದಿರುವುದು ನಿಜಕ್ಕೂ ಕೂಡ ಆತಂಕಕಾರಿ. ಗುತ್ತಿಗೆದಾರನ ನಿರ್ಲಕ್ಷ್ಯ, ಬಲಿಯಾದಂತಹ ಗುರುಸಿದ್ದಯ್ಯ, ಆತನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅಂತ್ಯಕ್ರಿಯೆ ನಡೆಸದೆ ಮೃತದೇಹವನ್ನು ಮುಂದೆ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಅಗಸರಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಜಲಜೀವನ್ ಮಿಷನ್ ಕಾಮಗಾರಿ ಸಂದರ್ಭ ವಿದ್ಯುತ್ ಶಾಕ್ ತಗಲಿದೆ. ಅದಕ್ಕೆ ಮುಂಜಾಗ್ರತಾ ಕ್ರಮವನ್ನು ಅವರು ವಹಿಸಬೇಕಾಗಿತ್ತು. ಪ್ರಿಕಾಷನ್ ಯಾವುದೂ ಇರಲಿಲ್ಲ. ಅವರ ನಿರ್ಲಕ್ಷ್ಯಕ್ಕೆ ಈ ಕಾರ್ಮಿಕ ಸತ್ತಿದ್ದಾನೆ ಎನ್ನುವಂತಹದ್ದು ಕುಟುಂಬಸ್ಥರ ಆರೋಪ. ಅದಕ್ಕೇನಾದರೂ ನೀವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ರೆ ಆತನ ಜೀವ ಮತ್ತು ಜೀವನ ಎರಡೂ ಉಳಿತಾ ಇತ್ತು. ನೀವು ಯಾವುದನ್ನು ತೆಗೆದುಕೊಳ್ಳದೆ ಅಸುರಕ್ಷಿತವಾಗಿ ಈ ಕೆಲಸವನ್ನು ಮಾಡಿಸಿದ್ದೀರಿ. ತಪ್ಪದು. ಕಾನೂನು ಪ್ರಕಾರ ಅದು ಅಕ್ಷಮ್ಯ. ಹಾಗಾಗಿ ಮೃತದೇಹವನ್ನ ಅಂತ್ಯಕ್ರಿಯೆ ಮಾಡದೆ ಮುಂದಿಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವಾಗ್ವಾದಗಳು ನಡೆಯಿತು ಅಧಿಕಾರಿಗಳ ನಡುವೆ. ಜಲಜೀವನ್ ಮಿಷನ್ ಕಾಮಗಾರಿಯಲ್ಲಿ ವಿದ್ಯುತ್ ಶಾಕ್ ತಗುಲಿತ್ತು. ಕೆಇಬಿ ಅನುಮತಿ ಇಲ್ಲದೆ ಕೆಲಸ ಮಾಡಿಸಿದ್ದ ಆರೋಪ ಇದು. ವಿದ್ಯುತ್ ಶಾಕ್ ತಗುಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹೆಂಡತಿ ಲಕ್ಷ್ಮದೇವಮ್ಮ ಮತ್ತು ಮಕ್ಕಳು ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಗುತ್ತಿಗೆದಾರನ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗಿದೆ. ನ್ಯಾಯ ಸಿಗೋವರೆಗೂ ಅಂತ್ಯಕ್ರಿಯೆ ಇಲ್ಲವೆಂದ ಕುಟುಂಬ. ಒಟ್ಟಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗೊತ್ತಾ ಮೇಡಮ್, ಕೈ ಕೊಡ್ರಿ ನಮಗೆ ₹1 ಬೇಡ, ಬೇರೆ ಪೇ ಮಾಡ್ರಿ ಅಂತ ನಾವು ಕೇಳ್ರ ಸತ್ಯ. ಇಷ್ಟ ದಿನ ಜೀರೋದಲ್ಲಿ ಸರ್, ಅವ್ರಿಗೆ ಈಗ ದುಡ್ಡು ತಗೊಂಡು ಏನು ಮಾಡ್ಬೇಕು? ಈಗ ಸಡನ್ ಕಣ್ಮುಂದೆ ಇಲ್ಲ ಅಂತಂದ್ರೆ ದೇವನಿಂದ ಏನಣ್ಣ ನಾವು ನಿಮ್ಮ ಹತ್ರ ಮೂರ್ ತಣ್ಣರು ಏನು ಬೇಡ, ನಮ್ಗೆ ಮಾಡ್ಕೊಟ್ಟವ್ರಣ. ಎಕ್ಸ್ಪೆಕ್ಟೇಷನ್ ಇದ್ದಿತ್ತಂದ್ರೆ ಹುಷಾರ್ ಮಾಡ್ಕೊಡಿ ಅಂತ ಎಲ್ಲ ಬಾಡಿಯಲ್ಲಿ ಒಳಗೆ ಏನ್ ಮಾಡಕ್ಕಾಗಲ್ಲ. ನಮ್ಗೆ ಬಾಡಿ ಇದ್ದಂಗೆ ಬೇಕೇ ಬೇಕು ನಮ್ಗೆ. ನಾವು ಖಂಡಿಸ್ತೀವಿ. ಕಾಂಟ್ರಾಕ್ಟ್ ನಮಗೆ ಬರ್ಬೇಕು. ರಾಜ ನಾನು ಚರಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು. ಹೋಗಿದ್ದೆ. ನಾನು ಮಾಡ್ದೆ, ನಾನು ಲೈನ್ಗೆ ಹಾಕೋಣ, ನಾನು ಇದೀನಿ, ತಲೆ ಕೆಡಿಸ್ಕೋಬೇಡ ಅಂತಂದ. ಇಲ್ಲ ಕಣಪ್ಪ, ನನಗೆ ಗಾಬರಿ ಆಗುತ್ತೆ, ಅಂದರೆ ಕರೆಂಟಿನ ಸುದ್ದಿ ಯಾವತ್ತೂ ಹೋಗಿಲ್ಲ ಅಂತ ಅಂದ. ಅದಕ್ಕೆ ಲೋಕದ್ದನು ನಾನು ಕಾಂಟ್ರಾಕ್ಟ್ರು ಇಬ್ಬರು ಜೊತೆಲಿದ್ದೀವಿ ಕಾರಣ, ನೀನು ಹಾಕೋಣ, ಅದೇನು ಬಂದರು ನಾನು ಇದ್ದೀನಿ ಅಂದ. ನಾನು ಹಾಕಿದೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ರಾಜ ನಾನು ಚರಂಡಿಯಲ್ಲಿ ಕೆಲಸ ಮಾಡ್ತಾಯಿದ್ದು. ಹೋಗಿದ್ದೆ. ನಾನು ಮಾಡ್ದೆ, ನಾನು ಲೈನ್ಗೆ ಹಾಕೋಣ, ನಾನು ಇದೀನಿ, ತಲೆ ಕೆಡಿಸ್ಕೋಬೇಡ ಅಂತಂದ. ಇಲ್ಲ ಕಣಪ್ಪ, ನನಗೆ ಗಾಬರಿ ಆಗುತ್ತೆ, ಅಂದರೆ ಕರೆಂಟಿನ ಸುದ್ದಿ ಯಾವತ್ತೂ ಹೋಗಿಲ್ಲ ಅಂತ ಅಂದ. ಅದಕ್ಕೆ ಲೋಕದ್ದನು ನಾನು ಕಾಂಟ್ರಾಕ್ಟ್ರು ಇಬ್ಬರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.